ತುಂಬಾ ಸ್ಟ್ರಾಂಗ್ ಆಗಿ ರೈಸ್ ಮಾಡಬೇಕು, ಅದೆರಡೂ ಮಾಡಿಲ್ಲ ಸರ್. ಈಗ ರಾಜಕೀಯ ಗರಿಗೆದರಿದೆ. ತೇಜಸ್ವಿ ಯಾದವ್ ಮನೆಗೆ ಲಾಲು ಭೇಟಿ ಕೊಟ್ಟಿದ್ದಾರೆ. ಸೊ ಮಗನ ಮನೆಗೆ ಅಪ್ಪ ಬಂದಿದ್ದಾರೆ, ಪುತ್ರ ತೇಜಸ್ವಿ ಜೊತೆಗೆ ಲಾಲು ಪ್ರಸಾದ್ ಯಾದವ್ ಚರ್ಚೆ ಮಾಡ್ತಾ ಇದ್ದಾರೆ. ಇಂತಹ ಸ್ಥಿತಿಗತಿಗಳಲ್ಲಿ ಏನು ಮಾಡಬೇಕು, ಏನು ಮಾಡುವಂಥ ಸ್ಥಿತಿಲಿ ಇಲ್ಲ ಈಗ. ಯಾಕಂದರೆ ಏನು ಹರಸಾಹಸ ಮಾಡಿದ್ರು ಕೂಡ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. 37-8 ಇದೆ. ಇಂಥ ಸಂದರ್ಭದಲ್ಲಿ ಒಟ್ಟು 54 ಮಹಾಗಠಬಂಧನ್. ಈಗ ತೇಜಸ್ವಿ ಜೊತೆಗೆ ಚರ್ಚೆ ಶುರು ಆಗಿದೆ ಅಪ್ಪಂದು. ನೋಡಿ, 20 ವರ್ಷದ ಹಿಂದಿನ ಆಡಳಿತ ಇದೆಯಲ್ಲ, ಆ ಆಡಳಿತದ ಪರಿಣಾಮ ಇನ್ನೂ ಕೂಡ ಜನರ ಮನಸ್ಸಲ್ಲಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟ. ಜೊತೆಗೆ ಏನಂತಂದರೆ, ಏನು ಬೇಕಾದವ್ರ ಮೇಲೆ ಆರೋಪಗಳಿರ್ಬೋದು. ನೀವು ಮರವಿನ ಕಾಯಿಲೆ ಬಂದಿದೆ, ಮೈಯಲ್ಲಿ ಹುಷಾರಿಲ್ಲ, ವಯಸ್ಸಾಗಿದೆ, ಜ್ಞಾಪಕ ಶಕ್ತಿ ಹೋಗಿದೆ ಅನ್ನುವಂಥದ್ದು ನಿತೀಶ್ ಮೇಲೆ ಏನೇ ಇರ್ಬೋದು. ಆದರೆ ಸುಶಾಸನ್ ಬಾಬು ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಎಷ್ಟೇ ಪಲ್ಟುರಾಮ್ ಆದರೂ ಕೂಡ ಇನ್ನೂ ಕೂಡ ಅದನ್ನ ಜನ ಬಿಡಲಿಕ್ಕೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಪ್ರಚೋದನೆ ಇದೆಯಾ ಹೋರಾಟದಿಂದ? ಕಲಬುರಗಿ ಬೀದರ್ ಭಾಗದಲ್ಲಿ ಇರ್ತದೆ ಪ್ರಚೋದನೆ. ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ, ಪ್ರಚೋದನೆ ಮಾಡೋದೇ ಕೆಲಸ ಅವ್ರು. ಇಲ್ಲ. ಎಸ್, ತೇಜಸ್ವಿನಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ಈ ಟ್ರೆಂಡ್ ಸುಶಾಸನ್ ಬಗ್ಗೆ ಹೇಳಿದ್ರಲ್ಲ, ಜಂಗಲ್ ರಾಜ್ ಬಗ್ಗೆ, ಅಲ್ಲಿ ಆಶ್ಚರ್ಯಕರ ಇನ್ಸಿಡೆಂಟ್ಸ್ ಅಂದರೆ ಅಲ್ಲಿ ಅಯ್ಯರ್ಸ್ ಅಂತ ಒಂದು ಕಮ್ಯುನಿಟಿ ಇದೆ. ಯಾವುದು ಅಯ್ಯರ್ ಅಂತೇಳಿ ಅಂದರೆ ಅವ್ರದ್ದು ಮೇನ್ ಅಂದರೆ ಎಮ್ಮೆ ಸಾಕಾಣಿಕೆ, ಎಮ್ಮೆ ಇದು ಮಾಡೋದು, ಡೈರಿ ಫಾರ್ಮಿಂಗ್ ಅವ್ರದ್ದು. ಯಾದವರು ಹಸುಗಳು ಸಾಕೋದು. ಸೊ ಆ ಜಂಗಲ್ ರಾಜ್ ಇದರೊಳಗೆ ಅವರು ಎಮ್ಮೆಗಳೇ ಕದ್ಕೊಂಡು ಹೋಗ್ತಿದ್ರಂತೆ ಅಯ್ಯರ್ಗಳದು. ಸೊ ಅಯ್ಯರ್ದು ಎನ್ ಬ್ಲಾಕ್ ಅಯ್ಯರ್ಸು ವಿರುದ್ಧ ಹೋದರು, ಕುರ್ಮಿಗಳ ಜೊತೆ ನಿತೀಶ್ ಕುಮಾರ್ ಜೊತೆ ಸೇರಿದರು ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಈ ಎಲೆಕ್ಷನ್ದಾಗೆ ಅಯ್ಯರ್ಸು 100% NDA ಕಡೆ ಹೋದರು. ಸೊ ಅವರಿಗೆ ಅದೇ ನೆನಪಾಗ್ತಿತ್ತು, ಎಮ್ಮೆಗಳು ಕಳುವಾಗೋದು ನೆನಪಾಗ್ತಿತ್ತು. ಮಾಸ್ ಬೇಸರು ಮನೆಗೆ ಬಂದು ಎಮ್ಮೆಗಳು ಬಿಟ್ಟು ಜೀವನ ತೊಗೊಂಡು ಹೋಗೋದು, ಜೀವನಾಧಾರ ಆದರು. ಅವರು ಎಮ್ಮೆಗಳು ಕಂಪ್ಲೇಂಟ್ ಕೊಡೋಕ್ಕೆ ಯಾರು ಈ ಸ್ಟೇಷನ್ದಾಗ ಕಂಪ್ಲೇಂಟ್ಸ್ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಸೊ ಈ ಥರ ಜಂಗಲ್ ರಾಜ್ ನೆನಪು ಅವು ಎಲ್ಲಿ ಹೋಗಿರಲ್ಲ. ಈಗ ನಮ್ಮ ಮನೆಗೆ 4 ಎಮ್ಮೆ ತೊಗೊಂಡು ಹೋಗಿದ್ರೆ ಅದು ಮರೆಯಕ್ಕಾಗ್ತದೆ, ಬದುಕಿದ್ರೆ ಅಂತೂ ನೆನಪಿಟ್ಟಿರ್ತೀವಿ. ಅದೇ ಬದುಕಲ್ವಾ ಸರ್? ಎಸ್ ಮೇಡಮ್, ಟ್ರೆಂಡ್ ಬಿಹಾರನ್ನ ಬಲ್ಲವರಿಗೆ ಅಥವಾ ಬಿಹಾರ ರಾಜ್ಯವನ್ನು ಬಿಮಾರ್ ರಾಜ್ಯ ಅಂತ ಕರೆದವರಿಗೆ ಕೇವಲ ಒಂದು ಟರ್ಮ್ ಹಿಂದೆ ಇದೇ ನಿತೀಶ್ ಬಗ್ಗೆ ಬಿಹಾರದ ಎಲ್ಲ ಅವನತಿಗೂ ಕಾರಣ ಅಂತ ಹೇಳಿದ ಪ್ರೈಮ್ ಮಿನಿಸ್ಟರ್ ಇಷ್ಟೊಂದು ವಿಶ್ವಾಸ ಇದ್ದಿದ್ರೆ NDA ಜೊತೆ ಅವರು ಮೈತ್ರಿನೇ ಮಾಡ್ಕೊಳ್ತಿರ್ಲಿಲ್ಲ. ಗ್ಲೋಬಲ್ ಫೇಸ್ ಆದಂಥ ಮೋದಿಯವರಿಗೆ ಅಥವಾ BJP ಪಕ್ಷಕ್ಕೆ ಸುಶೀಲ್ ಕುಮಾರ್ ಶಿಂದೆ ಅಂತ ಅವರು ಮತ್ತೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ ಬಿಹಾರಲ್ಲಿ. ಇವತ್ತಿಗೂ ಕೂಡ ಸ್ವಂತ ಬಲದ ಮೇಲೆ ಬಿಹಾರಲ್ಲಿ 190 ಕ್ಷೇತ್ರಗಳ ಸರ್ ಒಂದೇ ನಿಮಿಷ ಸರ್ ಪ್ಲೀಸ್. 190ಕ್ಕೆ ಬಂದಿದೆ NDA, ಭಾರಿ ಮುನ್ನಡೆ. 191 ಈಗ 191 ಮಹಾಗಠಬಂಧನ್ 48ಕ್ಕೆ ಬಂದಿದೆ. ಈಗ 48ರಲ್ಲಿ ಮಹಾಗಠಬಂಧನ್. ಆದರೆ NDA ಓಟ, NDA ಓಘ ಮುಂದುವರೆದಿದೆ, 191ಕ್ಕೆ ಬಂದು ತಲುಪಿದೆ. ಎಸ್ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಅಂದ್ರೆ ಸ್ವಂತಿಕೆ ಮತ್ತು ಸಾಧನೆ ಇದ್ದಿದ್ದರೆ ಒಂದು ಬಿಹಾರಿಗಳ ಬಗ್ಗೆ ಯಾವತ್ತೂ BJPಗೆ ನಂಬಿಕೆನೂ ಇರಲಿಲ್ಲ, ಬಿಹಾರಿಗಳು ಕೂಡ BJPಯನ್ನು ನಂಬಿರಲಿಲ್ಲ ಅನ್ನೋದಕ್ಕೆ ಸುಶೀಲ್ ಕುಮಾರ್ ಮೋದಿ ಅವರು ಅಂತ ನಾವು ನೋಡಿದ್ದೇವೆ. ಕೊಲೀಗಾಗಿ ಆ ಪ್ರದೇಶಕ್ಕೆ ಹೋದಂತ ಅವರು. ಮತ್ತೆ ಸಾಮಾಜಿಕ ಹೋರಾಟಗಳಲ್ಲಿ ಲಾಲು ಪ್ರಸಾದ್, ಮುಲಾಯಂ ಸಿಂಗ್ ಯಾದವ್ ಮತ್ತೆ ಸಿದ್ದರಾಮಯ್ಯನಂತ ಅವರು ಈ ಹೋರಾಟದ ಹಾದಿ ಇದೆಯಲ್ಲ, ಇಟ್ ಇಸ್ ಒಂದು ಶತಮಾನಗಳಿಂದ ಬಂದಂಥ ಹೋರಾಟವನ್ನ ಮುಂಚೂಣಿಗೆ ತಂದು ಇವತ್ತಿನ ತನಕ ಜನಮಾನಸದಲ್ಲಿ ಹೀರೋಗಳಾಗಿ ಉಳಿದಿರ್ತಕ್ಕಂಥವ್ರು. ಇಡೀ ಸೆಂಟ್ರಲ್ ಗವರ್ಮೆಂಟು, ಇಡೀ ಒಂದು ಅಧಿಕಾರ ಯಂತ್ರಗಳನ್ನ ಕೈಯಲ್ಲಿಟ್ಕೊಂಡು ನೀವು ಇದೇ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂಥ ಜನ, ಕ್ಲಾರಿಟಿ ಇರಬೇಕಲ್ಲ ನಿಮ್ಮಲ್ಲಿ. ಹಾಗಾದ್ರೆ ಈ ದೇಶದ ಜನ ಭ್ರಷ್ಟರು ಅಂತ ಹೇಳ್ತಿರೋ ಅಥವಾ ಅಪೋಸಿಷನ್ ಹೇಳಿದಂತ ಅವರು ಕಷ್ಟದಲ್ಲಿದ್ದಾರೆ, ಕೊಳ್ಳುವ ಶಕ್ತಿ ಇಲ್ಲ, ನಿಮ್ಮ ನೀತಿಗಳಿಂದ ಅವ್ರಿಗೆ ತೊಂದರೆ ಆಗಿದೆ, ನಿಮ್ಮ ದ್ವೇಷ ಮನೋಭಾವನೆಯಿಂದ ಇವತ್ತು ಯಾರಿಗೂ ಶಾಂತಿ ಇಲ್ಲ ಅಂತ ಹೇಳಿದಂತದ್ದಕ್ಕೆ ನೀವು ಈಲ್ಡ್ ಆದ್ರೆ ಅನ್ನೋದಕ್ಕೆ ಕೊನೆಯ ಗಳಿಗೆಯಲ್ಲಿ ದುಡ್ಡುಗಳನ್ನು ತುಂಬ್ತಾ ಇರ್ತಕ್ಕಂಥದ್ದು ಕಾರಣ. ಅವ್ರ ಗ್ಯಾರಂಟಿ ಹೇಳಿದ್ರೆ ಅಂದ್ರೆ ನಾವು ಸರ್ಕಾರ ಬಂದ್ರೆ ಕೊಡ್ತೀವಿ ಅಂತ ಅವ್ರು ಆಲ್ರೆಡಿ ಕೊಟ್ಬಿಟ್ರು. ಸರ್ಕಾರದಲ್ಲಿ ಇದ್ರು ಅವ್ರ ಹಣ ರಿಲೀಸ್ ರೆಹಮಾನ್ ಈ ರಾಜ್ಯ ತಗೋಬೇಡಿ, ಈ ರಾಜ್ಯ ತಗೋಬೇಡಿ, ಎಲ್ಲಾ ರಾಜ್ಯಗಳಲ್ಲೂ ಫಾಲೋ ಮಾಡಿದ್ದಾರೆ. ತೇಜಸ್ವಿ ಯಾದವ್ ಹಿನ್ನಡೆ. ರಾಘೋಪುರ ಕ್ಷೇತ್ರದಲ್ಲಿ ನೋಡಿ ತೇಜಸ್ವಿಗೇನೆ ಹಿನ್ನಡೆ ಆಗಿದೆ. 1273 ಮತಗಳ ಹಿನ್ನಡೆಯನ್ನ ತೇಜಸ್ವಿ ಕಾತ್ಕೊಂಡಿದ್ದಾರೆ. RJD ಮುಖ್ಯಸ್ಥ ತೇಜಸ್ವಿ ಯಾದವ್, CM ಫೇಸ್
ಒಂದು ವೇಳೆ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಆಗ್ತಾ ಇದ್ದಂತ ವ್ಯಕ್ತಿ ಈಗ ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಹಿನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಅದು 1273 ಮತಗಳ ಹಿನ್ನಡೆ. ನಾನು ನೋಡ್ತಾ ಇದ್ದೆ ಡಿಬೇಟ್ ಅನ್ನ, ಕೇಶವ ಪ್ರಸಾದ್ ಜಿ ಅವರು ಅಂಕಿಅಂಶಗಳನ್ನ ಕೊಡ್ತಾ ಇದ್ರು. ಡೆವಲಪ್ಮೆಂಟ್ ಅನ್ನೋದಾದ್ರೆ ಇದೇ ನಿತೀಶ್ ಕುಮಾರ್ ಅವರು RJD ಜೊತೆ ಮತ್ತೆ ಕಾಂಗ್ರೆಸ್ನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಆ ಕ್ರೆಡಿಟ್ ಅನ್ನ, ಆ ಡೆವಲಪ್ಮೆಂಟ್ನ ಸಾಧನೆಯ ಹಾದಿಯ ಕ್ರೆಡಿಟ್ ಅನ್ನ ನಿತೀಶ್ ಕುಮಾರ್ ಅವರು ಯಾರಿಗೆ ಕೊಡ್ತೀರಿ? ನೀವೊಬ್ಬರೇ ಹೇಗೆ ತಗೊಳಕ್ ಸಾಧ್ಯ? ಕ್ಲಾರಿಟಿ ಇರಲಿ. ಐದರ್ ನಿತೀಶ್ ಕುಮಾರ್ ಖಳನಾಯಕರು, ನಮ್ಮ ಜೊತೆ ಇದ್ದಾಗ ಖಳನಾಯಕರು, ನಿಮ್ಮ ಜೊತೆ ಇದ್ದಾಗ ಹೀರೋ ಅನ್ನೋದಾದ್ರೆ, ಅಥವಾ ಮೋದಿ ಅವರ ಪ್ರಧಾನಮಂತ್ರಿಯ ಮೇಲೆ ಕಣ್ಣಿಟ್ಟದ್ದಂತ ನಿತೀಶ್ ಕುಮಾರ್ ಅವರು ಅಪೋಸಿಷನ್ ಅನ್ನು ತೊರೆದು ಹೋಗ್ಬೇಕಾದ್ರೆ ಅದು ಕಾರಣ. ಮತ್ತೆ ಇಡೀ ಅಪೋಸಿಷನ್ ಅನ್ನ ಎಲ್ಲ ಮಹಾನ್ ನಾಯಕರ ಕೈಕಾಲುಗಳನ್ನ ಕಟ್ಟಿ ಹಾಕಿ, ಇದು ಅಭಿಮನ್ಯುವಿನ ಇದು ಅಲ್ಲ, ಚಕ್ರವ್ಯೂಹನೂ ಅಲ್ಲ, ಕಟ್ಟಿ ಹಾಕಿ ಎಲ್ಲಾ ಸರ್ಕಾರಿ ಯಂತ್ರಗಳ, ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿ ಇದನ್ನು ಚುನಾವಣೆ ಅಂತ ನೀವು ಕರೆಯೋದಾದ್ರೆ, ಭಾರತದ ಚುನಾವಣೆಗೆ, ಭಾರತದ ಡೆಮೋಕ್ರಸಿಗೆ, ಭಾರತದ ಹೋರಾಟಗಳಿಗೆ, ಭಾರತದ ಒಂದು ರಾಷ್ಟ್ರೀಯ ಪಕ್ಷಗಳು ಇವತ್ತು ಮತ್ತು ಜನತೆಗೆ 200 ವರ್ಷ ಆಳ್ವಿಕೆ ಮಾಡಿದಂಥ ಬ್ರಿಟಿಷ್ನವ್ರನ್ನ ಓಡಿಸೋಕೆ ತಾಕತ್ತಿರೋರಿಗೆ ಇವತ್ತಲ್ಲಿ ಸ್ವಲ್ಪ ಸಮಯ ತಗೊಳ್ಬಹುದು. ಇವತ್ತು ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ಹೆಂಗ್ ನಡೆಸ್ಕೊಂಡ್ರಿ ನೀವು? ನಿಮ್ ಜೊತೆ ಬಂದ ತಕ್ಷಣ ಅವರು ಶುದ್ಧರಾಗ್ತಾರೆ, ಅಪೋಸಿಷನ್ ಅಲ್ಲಿ ಇದ್ದಾಗ ಅವರು ಖಳನಾಯಕರಾಗ್ತಾರೆ. ಎಲ್ಲ ಒಂದೊಂದು ರಾಜ್ಯ ನಾನು ಹೇಳಕ್ ಹೋಗಲ್ಲ, ಅಮೂಲ್ಯ ಸಮಯ ವ್ಯರ್ಥ ಮಾಡೋದಿಲ್ಲ. ಸೊ ನೀವು ನಿಮ್ಮ ನೋಡಿ ಅಲ್ಲೇ ಈಗ ತೇಜಸ್ವಿ ಯಾದವ್ ಅವ್ರನ್ನೇ ಹೇಗೆ ನಡೆಸ್ಕೊಂಡ್ರೆ ಈ ವಿಚಾರಕ್ಕೆ ಒಂದೇ ಒಂದು ಪ್ರಶ್ನೆ ನಿಮಗೆ ಅಷ್ಟೇನೆ. ಅವ್ರ ಜೊತೆಗೆ ಸೇರಿ ಈ ಮತಚೋರಿ ಅಲ್ಲ ಮತಾಧಿಕಾರ ಅನ್ನುವಂಥ ರ್ಯಾಲಿಯನ್ನ ಮಾಡಿದಂಥವ್ರು